ನಮಸ್ತೆ ಮಾಂತೆರೆಗ್ಲ ನಮಸ್ಕಾರ. ನಮ್ಮ ಬಾಲ್ಯದ ದಿನಗಳಲ್ಲಿ ಯಾವುದೇ ಹಬ್ಬ ಅಥವಾ ಸಂತೋಷವನ್ನು ನಮ್ಮ ಹಿರಿಯರು ಪಾಯಸ ಮಾಡಿ ಸಂಭ್ರಮಿಸ್ತಿದ್ರು. ಆದ್ರೆ ಈಗ ವಿವಿಧ ಸಿಹಿ ತಿನಿಸುಗಳ ನಡುವೆ ಪಾಯಸ ಮರೆಯಾಗ್ತಾ ಇದೆ ಅಂತ ಅನಿಸ್ತದೆ. ಅದೇ ಆರೋಗ್ಯಕರ ಬೆಲ್ಲದ ಪಾಯಸವನ್ನು ಸ್ವಲ್ಪ ಹೊಸ ರೀತಿಯಲ್ಲಿ ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ಇವತ್ತು ಸೋರೆಕಾಯಿಯ ಪಾಯಸ ತಯಾರಿಸೋಣ. ಪಾಯಸಕ್ಕೆ ಒಂದು ಸೋರೆಕಾಯಿನ ಮೊದಲೇ ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದರ ಮೇಲ್ಗಡೆದು ಸಿಪ್ಪೆ ತೆಗೆದುಕೊಳ್ಳುವ. ಆದಷ್ಟು ಪಾಯಸಕ್ಕೆ ಎಳೆ ಸೋರೆಕಾಯಿನ ಉಪಯೋಗಿಸಿ, ಬೆಳೆದದ್ದು ಬೇಡ. ಇನ್ನು ಇದನ್ನು ಕಟ್ ಮಾಡಿ ಒಳಗಡೆದು ತಿರುಳು ತೆಗೆದುಕೊಳ್ಬೇಕು. ಸುಲಭವಾಗಿ ಎಲ್ಲಾ ಕಡೆಯಲ್ಲಿ ಸಿಗುವ ತರಕಾರಿ ಸೋರೆಕಾಯಿ, ಆದ್ರೆ ಇದರ ಸಾಂಬಾರು ಮತ್ತೆ ಪಲ್ಯ ತುಂಬಾ ಜನ ಇಷ್ಟಪಡುವುದಿಲ್ಲ. ಆರೋಗ್ಯಕರವಾದ ಈ ತರಕಾರಿಯನ್ನು ಈ ರೀತಿಯಾಗಿ ಪಾಯಸ, ರೊಟ್ಟಿ, ದೋಸೆಗಳಿಗೆ ಉಪಯೋಗಿಸಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ಇದನ್ನು ತುರಿದುಕೊಳ್ಳುವ. ನಾನು ಪಾಯಸಕ್ಕೆ ತುರಿದು ಉಪಯೋಗಿಸ್ತೇನೆ. ಕೆಲವರು ಇದನ್ನು ಸಣ್ಣಗೆ ಕಟ್ ಮಾಡಿ ಕೂಡ ಉಪಯೋಗಿಸ್ತಾರೆ. ತುರಿದು ಉಪಯೋಗಿಸಿದ್ರೆ ಪಾಯಸ ಒಳ್ಳೆ ರುಚಿ ಆಗ್ತದೆ. ಇನ್ನು ಇದನ್ನೊಂದು ಬಾಣಲೆಗೆ ಹಾಕೊಂಡು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಫ್ರೈ ಮಾಡಿಕೊಳ್ಬೇಕು. 4-5 ನಿಮಿಷ ಫ್ರೈ ಮಾಡಿಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇಷ್ಟಾದ್ರೆ ಸಾಕು. ಹಾಗೆ ಪಾಯಸಕ್ಕೆ ಹಾಕೊಳ್ಳಿಕ್ಕೆ ಇಲ್ಲಿ 4 ಸ್ಪೂನ್ ಅಷ್ಟು ಮೀಡಿಯಂ ರವೆಯನ್ನು ನಾನು ಫ್ರೈ ಮಾಡಿಕೊಳ್ತೇನೆ. ಫ್ರೈ ಮಾಡ್ಲಿಕ್ಕೆ ಯಾವ ಪಾಯಸ ಹಾಕೊಳ್ಳೋ ಅಗತ್ಯ ಇಲ್ಲ, ಡ್ರೈ ಆಗಿ ಫ್ರೈ ಮಾಡಿಕೊಳ್ಳಿ. ಪಾಯಸಕ್ಕೆ ನಾನಿಲ್ಲಿ ಒಂದೊಂದು ತೆಂಗಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. 1.5 ಗ್ಲಾಸ್ನಷ್ಟು ನೀರು ಹಾಕೊಳ್ತೇನೆ. ಹಾಗೆ ಪರಿಮಳಕ್ಕೆ 2-3 ಏಲಕ್ಕಿ ಕೂಡ ಹಾಕೊಳ್ಳೋಣ. ಇನ್ನು ಇದನ್ನು ನುಣ್ಣಗೆ ರುಬ್ಬಿ ತರ್ತೇನೆ. ನೋಡಿ, ಈ ರೀತಿಯಾಗಿ ಇದನ್ನು ಸ್ಟ್ರೈನ್ ಮಾಡಿಕೊಳ್ಳುವ. ಕೈಯಲ್ಲಿ ಚೆನ್ನಾಗಿ ಹಿಂಡಿಕೊಂಡು ಇದರ ಹಾಲು ತೆಗೆದುಕೊಳ್ಬೇಕು. ಇನ್ನು ಇದನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕೊಂಡು 2ನೇ ಬಾರಿ ಕೂಡ ಹಾಲು ತೆಗೆದುಕೊಳ್ತಾನೆ. ಮೊದಲಿನ ಹಾಲು ಮತ್ತು 2ನೇ ಬಾರಿ ತೆಗೆದ ಹಾಲನ್ನು ಸಪರೇಟ್ ಆಗಿ ಇಟ್ಟುಕೊಳ್ಬೇಕು. ಇನ್ನು ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಸೋರೆಕಾಯಿನ ಸ್ವಲ್ಪ ನೀರು ಹಾಕೊಂಡು ಬೇಯಿಸಿಕೊಳ್ಬೇಕು. ಇದು ಸ್ವಲ್ಪ ಬೆಂದ ಮೇಲೆ ಮೊದಲು ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಮೀಡಿಯಂ ರವೆ ಕೂಡ ಹಾಕೊಳ್ತಾನೆ. 1-2 ನಿಮಿಷ ಚೆನ್ನಾಗಿ ಬೇಯಲಿ. ಅಗತ್ಯ ಇದ್ರೆ ನೀರು ಹಾಕೊಳ್ಬಹುದು. ಇದಕ್ಕೆ 1/4 ಕಪ್ಪಿನಷ್ಟು ಬೆಲ್ಲದ ಹುಡಿ ಹಾಕೊಳ್ತಾನೆ. ಹಾಗೆ 2ನೇ ಬಾರಿ ತೆಗೆದ ಹಾಲನ್ನು ಕೂಡ ಹಾಕೊಳ್ತಾನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇದು ಒಳ್ಳೆ ಕುದಿ ಬರಬೇಕು. ಪಾಯಸದ ರುಚಿ ಜಾಸ್ತಿ ಮಾಡಲಿಕ್ಕೆ ನಾನಿಲ್ಲಿ ಬಾದಾಮ್ ಡ್ರಿಂಕ್ ಮಿಕ್ಸ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪೌಡರ್ ಅನ್ನು 4-5 ಟೇಬಲ್ ಸ್ಪೂನ್ ತೆಕ್ಕೊಂಡಿದ್ದೇನೆ. ಇದನ್ನು ತೆಂಗಿನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾನೆ. ಇದರ ಬದಲು ನೆನೆಸಿದ ಬಾದಾಮಿಯನ್ನು ಕೂಡ ಹಾಲಲ್ಲಿ ರುಬ್ಬಿ ಉಪಯೋಗಿಸಬಹುದು. ಇದನ್ನು ಕುದಿತಾ ಇರುವ ಪಾಯಸಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಸ್ಕಿಪ್ ಮಾಡಬೇಡಿ, ಖಂಡಿತ ಮಾಡಿ ನೋಡಿ, ಪಾಯಸ ಒಳ್ಳೆ ರುಚಿ ಆಗ್ತದೆ. ಇನ್ನು ದಪ್ಪ ತೆಂಗಿನಕಾಯಿ ಹಾಲು ಹಾಕೊಳ್ಬೇಕು. ಎರಡು ಕುದಿ ಬಂದ್ಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹಾಕೊಳ್ತೇನೆ. ಈಗ ರುಚಿಯಾದ ಸೋರೆಕಾಯಿ ಪಾಯಸ ರೆಡಿ. ವಿಧಾನ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.